ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ನ ಮಧ್ಯಾಹ್ನ ಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಟ್ರಿಪ್ಪಿಂದ ಬಂದು ನಿನ್ನೆ ನೈಟ್ ಬಂದು ನಾವು ಟ್ರಿಪ್ಪಿಂದ ಬಂದಿತ್ತು. ಯಪ್ಪ ಸಾಕು ಬೇಕಾಗೋಯ್ತು. ಜರ್ನಿ ಅಂತೂ ತುಂಬ ಹಾರಿಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಗಾಡಿ ತುಂಬಾ ಜನ ಇದ್ದಿದ್ದರಿಂದ, ಜೊತೆಗೆ ಬ್ಯಾಗ್ಗಳು ಬೇರೆ, ಮಕ್ಳುಗಳು. ನೈಟ್ ಬಂದು ಒಂದು 3:30ಗೆ ನಾವು ಮನೆಗೆ ರೀಚ್ ಆಗಿದ್ದು. 3:30 ಅಷ್ಟರಲ್ಲಿ ಬಂದು ತುಂಬ ಲಾಂಗ್ ಜರ್ನಿ ಅಂತ ಅನ್ನಿಸ್ಬಿಡ್ತು. ತುಂಬ ಸ್ಟ್ರೆಸ್ ಆಯಿತು. ಜರ್ನಿ ಅಂತೂ ಸಿಕ್ಕಾಪಟ್ಟೆ ಆಗಲೇ ಹೇಳ್ದಂಗೆ ಹಾರಿಬಲ್ ಆಗಿತ್ತು. ಏನಕ್ಕೆ ಅಂತಂದರೆ ಮಕ್ಕಳೆಲ್ಲ ಇರೋದ್ರಿಂದ ಒಬ್ರಿಗೊಬ್ರು ಸುಮ್ಮನೆ ಅವ್ರು ನಿದ್ದೆ ಬಂದಂಗೆ ಕಾಲ ಮೇಲೆ ಹಂಗಂಗೆ ಮಲಿಕೊಬಿಡೋದು, ಹಂಗೆಲ್ಲ ಮಾಡ್ತಾರೆ. ಜಾಗ ಕೂಡ ಇಕ್ಕಟ್ಟಾಯಿತು. 10 ಜನ ನಾವು ಟೋಟಲಾಗಿ ಹೋಗಿದ್ದು ನಮ್ಮ ಕಾರಲ್ಲಿ. 10 ಜನ ಇತ್ತು ಟೋಟಲಾಗಿ, ಎಲ್ಲ ಮಕ್ಕಳೆಲ್ಲ ಸೇರಿ 10 ಜನ ಇತ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಷ್ಟೇ ನಮಗೆ ಸ್ಟ್ರೆಸ್ ಅನ್ನಿಸ್ಲಿಲ್ಲ. ಯಾಕೆಂದರೆ ಅಲ್ಲಿ ಸ್ಟಾಪ್ಗಳು ಇತ್ತು, ನಿಲ್ಲಿಸ್ಕೊಂಡು ಹೋಗಿದ್ರು ಪ್ಲೇಸ್ಗಳು ನೋಡೋಕ್ಕೆ. ಆ ಕಡೆಯಿಂದ ಅಂತಂದರೆ ಒಂದೇ ಸಲ ಡೈರೆಕ್ಟ್ ಮನೆಗೆ ರೀಚ್ ಆಗಬೇಕಿದ್ದರಿಂದ ಡೈರೆಕ್ಟ್ ಮಲ್ಪೆಲ್ಲಿ ಬಿಟ್ಟಿದ್ದಕ್ಕೆ ಇನ್ನು ಬೆಂಗಳೂರು ಅದರಲ್ಲಿ ಒಂದು 3 ಸಲ ನಿಲ್ಲಿಸಿದ್ದೀವಿ ಗಾಡಿನ. 3 ಸಲ ಸ್ಟಾಪ್ ಮಾಡಿದ್ದೀವಿ. ಮಾಮೂಲಿ ಇರುತ್ತಲ್ಲ ಏನಾದ್ರೂ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ನು 3:15ಗೆ ಮನೆಗೆ ರೀಚ್ ಆಗಿದ್ದು. ಅಲ್ಲಿ ಬಿಟ್ಟಾಗ ನಾವು 8 o'clock ಆಗಿತ್ತು ಅಂತ ಅನಿಸುತ್ತೆ. 8 ಅಂದರೆ 9, 10, 11, 12, 1, 2, 3 ಇಲ್ಲ, ಅಲ್ಲಿ ಬಿಟ್ಟಾಗ 7 o'clock ಆಗಿತ್ತು ಅಂತ ಅನಿಸುತ್ತೆ. 7 o'clock ಏನೋ ಬಿಟ್ಟಿದ್ದು. ಒಟ್ಟು ಬಂದು 9 ಅವರ್ 10 ಅವರ್ ಜರ್ನಿ ಮಾಡಿದ್ದೀವಿ ಒಂದೇ ಸಲ. ಹೆಂಗಿರುತ್ತೆ ಅಂದರೆ ತುಂಬ ಸ್ಟ್ರೆಸ್ ಆಯಿತು. ಈಗ ಬೆಳಗ್ಗೆ ನೈಟ್ 3:15ಗೆ ಮಲಗಿದ್ದಕ್ಕೆ ಬೆಳಗ್ಗೆ ಬಂದು 10:00ಗೆ ಎದ್ದಿದ್ದೀವಿ. ಅಲ್ಲಿ ತನಕ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಅಲ್ಲೆಲ್ಲ ಸರಿಯಾಗಿ ಅಷ್ಟು ನಿದ್ದೆ ಬರಲ್ಲ. ಕಾರಲ್ಲಿ ನಾವು ಎಷ್ಟೇ ಮಲಗಿದ್ರೂ ಅದು ಫೀಲೇ ಆಗಲ್ಲ, ನಿದ್ದೆ ಥರ ಫೀಲ್ ಆಗಲ್ಲ. ಆವಾಗ ಕಂಡುಬಿಟ್ಬಿಡ್ತೀವಿ, ಎದ್ದೇಳ್ತಾ ಇರ್ತೀವಿ, ಈ ಥರ ಆಗುತ್ತೆ. ಟ್ರಾವೆಲಿಂಗಲ್ಲಿ ಎಷ್ಟೇ ನಿದ್ದೆ ಮಾಡಿದ್ರು ಮನೆ ನಿದ್ದೆ ಮಾಡಿದಷ್ಟು ಫೀಲ್ ಆಗಲ್ಲ ಅಂದ್ಬಿಟ್ಟು ನೈಟ್ 3:15ಗೆ ಮಲಗಿದವರು ಬೆಳಗ್ಗೆ 10:30ಗೆ ಎದ್ದಿದ್ದೀವಿ. ಅಂಗಡಿ ಏನೂ ಓಪನ್ ಇಲ್ಲ. ಇವತ್ತೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. 4 ದಿನ ರಜಾ ಆಯಿತು ಫ್ರೆಂಡ್ಸ್. ನಾವು ಒಂದೇ ಸಲ 4 ದಿನ ರಜಾ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮು. ನಾಳೆಯಿಂದ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೋ ನಾಳೆ ಅಂಗಡೀಲಿ ಅಂತ ಅನ್ನೋದು ಅದು ಸ್ವಲ್ಪ ಭಯ. ಈ ಥರ ಏನು ಗೊತ್ತಾ, ಓನ್ ಬಿಸ್ನೆಸ್ ಇದ್ರೆ ಇದೊಂದು ಪ್ರಾಬ್ಲಮ್ಮು. ಬೇರೆ ನೀವು ಕೆಲ್ಸಕ್ಕೆ ಹೋಗೋದಾದರೆ ಯಾವಾಗ ಬೇಕಾದರೆ ರಜಾ ಮಾಡ್ಬೋದು, ಏನಾದರೂ ಮಾಡ್ಬೋದು. ನಮ್ಮದೇ ಓನ್ ಆಗಿರೋದ್ರಿಂದ ಎಲ್ಲನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ತಿಂಗಳಂತೂ ಕಮಿಟ್ಮೆಂಟ್ಗಳೆಲ್ಲ ಹೆವಿ ಇದೆ. ಹೇಗೆ ಹೋಗುತ್ತೆ ಈ ತಿಂಗಳು ಅಂತಲೇ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. 2025 ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಈ ಒಂದು 25ಅಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನಿಂಗ್ನ ಮಾಡಿದ್ದೀನಿ. ಇದೇ ಥರ ಮಾಡಬೇಕು, ಇದೇ ಥರ ಇರಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಕಮಿಟ್ಮೆಂಟ್ಸ್ಗಳನ್ನ ಕೂಡ ಈ ವರ್ಷದಲ್ಲಿ ಕಡಿಮೆ ಮಾಡ್ಕೊಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಅದು ಕೂಡ ಯಾವ ಥರ ಆಗುತ್ತೆ ಅಂತ. ರೈಸ್ ಕಿಟ್ಟಿದೆ, ಕುಕ್ಕರ್ ಕೂಗ್ತಾ ಇದೆ. ಬನ್ನಿ ಆಫ್ ಮಾಡೋಣ ಫಸ್ಟ್. ಎಲ್ಲ ಗಲೀಜೈತೆ ಅಂತಂದರೆ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿದ್ರೂ ಕೂಡ ಇರುತ್ತಲ್ಲ ಕೆಲವೊಂದಿಷ್ಟು. ಕುಕ್ಕರ್ ತುಂಬ ರೈಸ್ ಆಗಿರೋದ್ರಿಂದ ಮೇಲೆ ಬರ್ತಾ ಇದೆ ವಿಷಲ್. ಇದು ಬಂದು ಮಟನ್ ಸಾಂಬಾರು. ಕುಕ್ಕರ್ ಆಫ್ ಮಾಡ್ಬಿಟ್ಟು ಬಂದೆ. ರೈಸ್ದು ಮಟನ್ ಸಾಂಬಾರು ಕೂಡ ಒಂದು ಕಡೆ ಆಗ್ತಾಯಿದೆ. ನವೀನ್ ಬಂದು ಮಟನ್ ಸಾಂಬಾರು ತಿನ್ನಬೇಕು, ಮನೇಲಿ ಮಾಡೋ ಮಟನ್ ಸಾಂಬಾರು ಮುದ್ದೆ ರೈಸು ಅಂತ ಅಂದ್ಬಿಟ್ಟು ಹೋಗಿ ಮಟನ್ ತೊಗೊಂಬಂದರು. ಬೆಳಗ್ಗೆ ರೈಸಿಗೆ ಬಂದು ಪಲಾವ್ ಮಾಡಿದ್ದೆ. ಟಿಫನ್ಗೆ ನಾವು ಇದ್ದಿದ್ದೆ 10:30. 12 ಗಂಟೆಲಿ ಟಿಫನ್ ಮಾಡಿದೆ. ಇವಾಗ ಟೈಮ್ ಬಂದು 3 ಗಂಟೆ. ಇನ್ನೂ ಊಟ ಮಾಡಿಲ್ಲ. ಲೇಟಾಗಿ ಟಿಫನ್ ಮಾಡಿದ್ರೆ ಯಾರು ಊಟ ಕೇಳೋದೇ ಇಲ್ಲ, ಲೇಟಾಗಿ ತಿಂತೀವಿ ಅಂತಾರೆ. ಇನ್ನೇನು ಮಟನ್ ಸಾಂಬಾರು ಕೂಗಿದ್ರೆ ಒಂದು ಕಡೆ ಮುದ್ದೆಗೆ ಇಡಬೇಕು. 1 ವಿಷಲ್ ಆಯಿತು. ಇನ್ನೊಂದು 3 ವಿಷಲ್ ಮಾಡಿಸ್ತೀನಿ. 4 ವಿಷಲ್ ಆದಮೇಲೆ ಒಂದು ಕಡೆ ಮುದ್ದೆಗೆ ಇಡ್ತೀನಿ. ನಮ್ಮ ಅತ್ತೆ ಮಾವ ಎಲ್ಲರೂ ಊಟಕ್ಕೆ ಬರ್ತಾರೆ. ನಮ್ಮಮ್ಮ ಕುಕ್ಕರ್ ಇಟ್ಕೊಟ್ಬಿಟ್ಟು ಹೋದ್ರು ಮಟನ್ ಸಾಂಬಾರಿಗೆ. ಈಗ ಮಟನ್ ಸಾಂಬಾರು ಕೂಗಿದ್ಮೇಲೆ ಮುದ್ದೆ ಮಾಡಬೇಕು. ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರು. ಇವತ್ತೊಂದು ದಿವಸ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಹೊಸ ವರ್ಷದಲ್ಲಿ ಎಲ್ಲ ಖರ್ಚೇನೆ ಅಂತ ಹೇಳ್ಬೋದು. ಹೊಸ ವರ್ಷದ ದಿವಸ ಫುಲ್ಲು ಎಂಜಾಯ್ ಮಾಡ್ದೋ, ಇಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೋ. ಫ್ಯಾಮಿಲಿಗೆ ಟೈಮ್ ಕೊಟ್ಟು ಫ್ಯಾಮಿಲಿ ಜೊತೆ ಒಳ್ಳೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದೋ ಅಂತ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ ಜೊತೆ ಇದನ್ನು ಕೂಡ ಒಂದೊಂದು ಇರಬೇಕು. ಯಾವಾಗಲೂ ದುಡಿಯೋದು ಎಲ್ಲ ಇದ್ದಿದ್ದೆ. ಲೈಫ್ ಟೈಮು ಒಂದು ಏಜ್ ಅಂತ ಇರುತ್ತೆ. ಅಲ್ಲಿ ತನಕ ನಾವು ದುಡಿಲೇಬೇಕು, ಕಷ್ಟಪಡಲೇಬೇಕು, ಮಾಡ್ತಾನೆ ಇರಬೇಕು. ಏನೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಈ ಥರ ಒಂದೊಂದು ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇರ್ತೀವಿ. ನಾವೇನು ಇದು ಮಾಡಲ್ಲ. ಅಂದರೆ ಯಾವಾಗಲೂ ದುಡ್ಡನ್ನ ಸೇವಿಂಗ್ ಮಾಡಬೇಕು ಅನ್ನೋ ಕಡೆನೇ ಏನಿರಲ್ಲ. ನಮ್ಮ ಖುಷಿನೂ ಇದು ಮಾಡ್ತೀವಿ. ಅಂದರೆ ಯಾವ ಥರ ಅಂತಂದರೆ ದುಡ್ದಿದ್ದನ್ನೆಲ್ಲನೂ ಉಳಿಸೋಕ್ಕೆ ಆಗಲ್ಲ ಫ್ರೆಂಡ್ಸ್. ನಾವು ಎಷ್ಟೇ ದುಡಿಬೋದು, ಲಕ್ಷ ದುಡಿಬೋದು, ಇಲ್ಲ 10,000 ದುಡಿಬೋದು, ಎಷ್ಟೇ ದುಡಿಬೋದು, ದುಡ್ದಿದ್ದನ್ನ ಎಷ್ಟು ದುಡ್ಡು ಅಷ್ಟು ಉಳಿಸೋಕ್ಕಾಗೋದಿಲ್ಲ. ಏನಾದರೂ ಒಂದು ಖರ್ಚು ಬಂದೇ ಬರುತ್ತೆ, ಅದರಲ್ಲಿ ಹೋಗ್ತಾ ಇರುತ್ತೆ. ಆದರೆ ಈ ವರ್ಷ ತುಂಬ ಕಮಿಟ್ಮೆಂಟ್ಸ್ ಐತೆ. ಎಷ್ಟು ಅಂತಂದರೆ ಸಿಕ್ಕಾಪಟ್ಟೆ. ನಮ್ಮ ಅರ್ನಿಂಗ್ಸ್ಗಿಂತ ಕಮಿಟ್ಮೆಂಟು ಅರ್ನಿಂಗ್ಸ್ಗಿಂತ ಡಬಲ್ ಐತೆ ಅಂತಲೇ ಹೇಳ್ಬೋದು. ಅಷ್ಟು ಕಮಿಟ್ಮೆಂಟ್ ಐತೆ. ಈ ವರ್ಷ ಯಾವ ಥರ ಕಳೆಯುತ್ತೆ ಅಂತ ಗೊತ್ತಿಲ್ಲ. ಈ ವರ್ಷದಲ್ಲಿ ಸ್ವಲ್ಪ ಆದ್ರೂ ಕಮಿಟ್ಮೆಂಟ್ಸ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಮೈಂಡ್ ಪ್ರೆಷರು ಜಾಸ್ತಿ. ಈ ಥರ ಕಮಿಟ್ಮೆಂಟ್ ಇದ್ದಷ್ಟು ಟೆನ್ಷನ್ನು ಜಾಸ್ತಿ. ಅಷ್ಟು ಮನಸ್ಸಿಗೆ ನೆಮ್ಮದಿ ಇರಲ್ಲ.
ಏನೇ ಒಂದಾದ್ರೂ ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅದು ಕುಳಿಸ್ಬೇಕು, ಇದು ಇದೇ ಥರನೇ ಬಂದ್ಬಿಡುತ್ತೆ. ನಮ್ಮ ಕಡೆ ನಮ್ಗೆ ಗಮನ ಕೊಟ್ಕೊಳ್ಳೋಕೆ ಆಗೋದೇ ಇಲ್ಲ. ನೀವು ಯಾರೆಲ್ಲ ಈ ಥರ ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡು ಕಮಿಟ್ಮೆಂಟ್ಸ್ ಜೊತೆ ಎಣಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಲೋನ್ ಅಂತ ಬಂದರೆ ನಮ್ಮದು ಕಾರ್ದು, ಬೈಕ್ದು, ಫೋನ್ದು ಅಂತ ಅಂದ್ಬಿಟ್ಟು ಲೋನ್ಗಳು, ಅದ್ರ ಜೊತೆಗೆ ಚೀಟಿ ಅಂತೆ, ಅದಂತೆ ಇದಂತೆ ಅಂತ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಲಾಸ್ಟ್ ಇಯರು. ಅದೆಲ್ಲ ಈ ವರ್ಷದಲ್ಲೂ ಕಂಟಿನ್ಯೂ ಆಗುತ್ತೆ, ಹೊಸದಾಗಿ ಏನು ಚೇಂಜಸ್ ಮಾಡೋಕ್ಕಲ್ಲ. ಆದರೆ ಈ ವರ್ಷದಲ್ಲಿ ಕೆಲವೊಂದು ಕಮಿಟ್ಮೆಂಟ್ಸ್ನ ಡ್ರಾಪ್ ಮಾಡ್ತೀವಿ, ಅದನ್ನು ಕ್ಯಾರಿ ಮಾಡಲ್ಲ. ಮತ್ತೆ ಅದೇ ಕಮಿಟ್ಮೆಂಟ್ಸಿಗೆ ಬೀಳ್ತಾ ಇದ್ರೆ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ನೆಮ್ಮದಿ ಇರಲ್ಲ. ಅದೇ ಒಂದು ಟೆನ್ಷನ್ ಥರ ಆಗ್ಬಿಡುತ್ತೆ, ಮೈಂಡ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಎಲ್ಲೇ ಹೋದ್ರು ನೋಡಿ, 4 ದಿವಸ ಹೋಗಿದ್ರು, ಏನೇ ಖುಷಿ ಇದ್ರು, ಏನೇ ಇದ್ದಿದ್ರು ಮನ್ಸಲ್ಲಿ ಅದೊಂಥರ ತಾಳು. ಇಷ್ಟು ದಿವಸ ಆಯಿತು, 3 ಡೇಸ್ ಆಯಿತು, 4 ಡೇಸ್ ಆಯಿತು, 2 ಡೇಸ್ ಆಯಿತು, ಅಂಗಡಿ ಓಪನ್ ಮಾಡಿಲ್ಲ, ಅದಕ್ಕೆ ಕಟ್ಟಬೇಕು, ಇದಕ್ಕೆ ಕಟ್ಟಬೇಕು, ಈ ತಿಂಗಳು ಆ ಕಮಿಟ್ಮೆಂಟ್, ಈ ಕಮಿಟ್ಮೆಂಟ್, ಇದೇ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್. ಎಲ್ಲೋದ್ರೂ ಆರಾಮಾಗಿ ಫುಲ್ಲು ಕಂಪ್ಲೀಟಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡೋಕೆ ಆಗೋದೇ ಇಲ್ಲ. ನನಗಂತೂ ನಮ್ಮ ಮನೇಲೆಲ್ಲ ಯಾವ ಥರ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ, ಮನೆಯವ್ರಿಗೇನಷ್ಟು ಅದ್ರ ಬಗ್ಗೆ ಏನಿಲ್ಲ. ನನಗಂತೂ ಇದ್ದೇನೇ ಟೆನ್ಷನು. ನನಗೆ ಅಂತೂ ಯಾವಾಗ ಇದರಿಂದ ಆಚೆ ಬರ್ತೀನೋ ಅನ್ನೋಷ್ಟು ಥರ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಹೋಗಲೇಬೇಕು. ಇವಾಗ ನಾನು ಹೇಳ್ದಂಗೆ ಮುದ್ದೆ, ಮಟನ್ ಸಾಂಬಾರು ಜೊತೆಗೆ ರೈಸ್ ಎಲ್ಲನೂ ಕೂಡ ರೆಡಿ ಆಗ್ತಿದೆ. ಬಂದಿದ್ದ ತಕ್ಷಣ ಒಂದು ರಾಶಿ ಬಟ್ಟೆ ಇತ್ತು, ಕೈಯಲ್ಲಿ ಹೋಗಿ ಅಷ್ಟು ಬಟ್ಟೆನ ಆಂಟಿ, ಕೆಲಸದ ಆಂಟಿ ಬಂದು ಎಲ್ಲ ಒಗ್ದಾಕಿದ್ರು. ಇನ್ನೊಂದಿಷ್ಟು ಬಟ್ಟೆಗಳನ್ನ ಮಿಷಿನ್, ಬೆಡ್ಶೀಟ್ ಎಲ್ಲನೂ ತೊಗೊಂಡೋಗಿದ್ದು ನಾವು. ಅಲ್ಲಿ ಚಳಿ ಇರುತ್ತೆ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ಡು, ನಮ್ಮದು ರೂಮಲ್ಲಿರೋದು ಬೆಡ್ ಸ್ಪ್ರೆಡು ಎಲ್ಲನೂ ಕ್ಲೀನ್ ಮಾಡಿ ಅದನ್ನೆಲ್ಲನೂ ಹಾಕಿ ಒಗ್ಯಕ್ಕೆ ಹಾಕಿ, ಜೊತೆಗೆ ತೊಗೊಂಡೋದಂಥ ಬೆಡ್ಶೀಟ್ಸು, ಬಟ್ಟೆಗಳು ಎಲ್ಲನೂ ಹಾಕಿ ಎಲ್ಲ ಆಯಿತು. ಮನೆಯೆಲ್ಲ ಗುಡಿಸಿ ಕ್ಲೀನಾಗಿದೆ. ಮನೇನಷ್ಟೇನು ಇದಾಗಿಲ್ಲ. ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿದೆ, ತೊಳೆದಿರೋ ಪಾತ್ರೆಗಳನ್ನ ಜೋಡಿಸಿಲ್ಲ. ನಾನು ಹೋಗ್ಬೇಕಾದ್ರೂ ಜೋಡಿಸಿಲ್ಲ, ಆಗ ಗಾಬರಿಲಿ ಪ್ಯಾಕಿಂಗ್ ಅದು ಇದು ಅಂತ ಅಂದ್ಬಿಟ್ಟು. ಇವತ್ತು ತೊಳೆದಿರೋದು ಸ್ವಲ್ಪ ಪಾತ್ರೆಗಳಿದೆ, ಇದನ್ನೆಲ್ಲ ನೀಟಾಗಿ ಅದರ ಜಾಗಕ್ಕೆ ಪ್ಲೇಸ್ ಮಾಡಬೇಕು. ಇವತ್ತು ಒಂದೇ ದಿನ ನನಗೆ ಫ್ರೀ. ಇನ್ನು ನಾಳೆಯಿಂದ ಮತ್ತೆ ಅದೇ ಕಂಟಿನ್ಯೂ ಆಗಿ ಅಂಗಡಿ ಮತ್ತು ಮನೆ ಅದೇನೇ ವರ್ಕ್ ಪ್ರೆಷರು ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಮಾವನು ಕೂಡ ಬರ್ತಾರೆ ಇವಾಗ ಊಟಕ್ಕೆ. ಅವರು ಇವತ್ತು ಅಂಗಡಿ ಓಪನ್ ಮಾಡಿಲ್ಲ, ಅವರು ಆರಾಮಾಗಿ ರೆಸ್ಟ್ ಮಾಡ್ತವ್ರೆ. ಎಲ್ಲ ಇವತ್ತು ರೆಸ್ಟೇನೆ. ಇವಾಗ ಸ್ವಲ್ಪ ಸುಡ್ಸುಡಂಗೆ ತಲೆಗೆ ಸ್ನಾನ ಕೂಡ ಮಾಡಬೇಕು. ಅಲ್ಲಂತೂ ಏನೇ ಸ್ನಾನ ಮಾಡೋದು, ಇಷ್ಟೇ ಬಿಸಿನೀರು ಸ್ನಾನ ಮಾಡಿದ್ರು ನಮ್ಮ ಮನೇಲಿ ನಾವು ಸ್ನಾನ ಮಾಡ್ದಂಗೆ ಅನ್ಸೋದೇ ಇಲ್ಲ. ಇವಾಗ ಸ್ನಾನ ಕೂಡ ಮಾಡಬೇಕು. ನವೀನ್ ಬಂದು ಕಾರ್ ವಾಶ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಕಾರ್ ಅಂತೂ ಯಾವ ರೇಂಜ್ಗಾಗಿತ್ತು ಅಂತಂದರೆ ಅಷ್ಟು ಗಲೀಜಾಗಿತ್ತು. ಕುಕ್ಕರ್ 2ನೇ ಸಲ ಹೋಗ್ತಾಯಿತ್ತು, ಅಷ್ಟು ಗಲೀಜಾಗ್ಬಿಟ್ಟಿತ್ತು ಕಾರು. ಅದಕ್ಕೆ ವಾಷಿಂಗ್ ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಹೋದರು. ಈಗ ವಾಶ್ ಮಾಡಿಸಿ ಬಂದು ಕಾರ್ನ ಒಳಗಡೆ ನಿಲ್ಲಿಸ್ಬಿಟ್ರೆ ಇನ್ನೆಲ್ಲೂ ತೆಗೆಯೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಆ ಕಾರ್ನೂ ಕೂಡ ಮೇಂಟೈನ್ ಮಾಡೋಕ್ಕಲ್ಲ, ಹೆವಿ ಏನದು ಎಕ್ಸ್ಪೆನ್ಸಿವ್ ನಮ್ಮ ಕಾರು ಸ್ವಲ್ಪ. ಅಂದರೆ ಸಣ್ಣ ಪುಟ್ಟಕ್ಕೆಲ್ಲ ನಾವು ಸ್ವಿಫ್ಟ್ ಕಾರ್ ಇದ್ದಾಗ ತೊಗೊಂಡು ಓಡಾಡಿ ರೂಢಿಯಾಗಿದ್ದು ಅದೇ ಥರನೇ ಮಾಡ್ತಾಯಿದ್ದೀವಿ. ಆದರೆ ಅದು ಏನಪ್ಪ ಅಂದರೆ ಮೇಂಟೈನ್ ಮಾಡೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಅಂತ ಹೇಳ್ಬೋದು. ನಮ್ಮ ಈ ಇನೋವಾ ಕ್ರಿಸ್ಟಾನ, ನಮ್ಮ ಸ್ವಿಫ್ಟ್ ನಮ್ಗೆ ಅಷ್ಟೊಂದೇನಂತ ಅನಿಸ್ತಾ ಇರಲಿಲ್ಲ ಮೇಂಟೆನೆನ್ಸ್. ಇದು ಸ್ವಲ್ಪ ಕಾಸ್ಟ್ಲಿನೇ ಮೇಂಟೆನೆನ್ಸು. ಇದಕ್ಕೆ ಫ್ಯೂಲ್ ಆಗಿರಲಿ ಅಥವಾ ಏನೇ ಒಂದಾದರೂ ಸಣ್ಣ ಪುಟ್ಟದನ್ನು ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ತುಂಬ ವೆರಿ ಎಕ್ಸ್ಪೆನ್ಸಿವು. ತೊಗೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಾವು ಯಾವ ಥರ ಲೈಫ್ ಸ್ಟೈಲ್ ಬೇಕು ಅಂತ ಚೂಸ್ ಮಾಡ್ತೀವಿ, ಅದ್ರ ತಕ್ಕನಾಗಿ ಅದ್ರದ್ದು ಪ್ರೈಸ್ ಆಗಿರಲಿ, ಮೇಂಟೆನೆನ್ಸ್ ಆಗಿರಲಿ ಹೋಗ್ತಾ ಇರುತ್ತೆ. ನಾವು ಮೇಲ್ಗಡೆ ಲೆವೆಲ್ ನೋಡಿದಷ್ಟು ಅದ್ರದ್ದು ಮೇಂಟೆನೆನ್ಸ್ ಅದೇ ಥರನೇ ಹೋಗುತ್ತೆ. ಈ ಥರ ಇತ್ತು. ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತ ಅನ್ನೋದು. ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಪಟ್ಟರು, ಎಲ್ಲನೂ ಎಂಜಾಯ್ ಮಾಡಿದ್ರು. ಯಾವ್ದು ಇಷ್ಟ ಪಡಲಿಲ್ಲ ಅಂತಂದರೆ, ನಾವು ಬಂದು ಆಚೆ ನಂದಿ ನೋಡ್ತವ್ರೆ ವಿಡಿಯೋ ಮಾಡ್ತಾರೆ, ಯಾವ್ದು ಇಷ್ಟಪಡಲಿಲ್ಲ ಅಂದರೆ ಇಷ್ಟಪಟ್ಟರು ಎಲ್ಲನೂ. ಇದು ಏನಪ್ಪ ಅದು ಕೊಡ್ಚಾದಲ್ಲಿ ಟ್ರಕ್ಕಿಂಗ್ ಕರ್ಕೊಂಡು ಹೋದ್ವಲ್ವ, ಅವ್ರಿಗೆ ಸ್ವಲ್ಪ ಅದು ಅಷ್ಟೊಂದು ಖುಷಿ ಕೊಡಲಿಲ್ಲ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ ಇಷ್ಟು ದೂರದಿಂದ ಹೋಗಿ ಅವ್ರಿಗೆ ಅಲ್ಲಿ ಸ್ಟೇ ಆಗಿದ್ದೂ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ನಮಗೆಲ್ಲ ಇಷ್ಟ ಆಯಿತು. ನಾವೆಲ್ಲ ಆಲ್ಮೋಸ್ಟ್ ಒಂದು 3-4 ಸಲ ಹೋಗಿದ್ದು ನಮಗೆ ಇಷ್ಟ ಆಯಿತು. ಅವರಿಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಜೊತೆಗೆ ಅಲ್ಲಿ ಟ್ರಕ್ಕಿಂಗ್ ಮಾಡಬೇಕಾದ್ರೆ ಅವರಿಗೆಲ್ಲ ಟ್ರಕ್ ಮಾಡೋಕ್ಕಲ್ಲ, ತುಂಬ ದೂರನೇ ಐತೆ ಅನ್ಬೋದು ಫ್ರೆಂಡ್ಸ್. ಒಂದು 4 ಕಿಲೋಮೀಟ್ರ್ ಇರ್ಬೋದು ನನ್ನ ಪ್ರಕಾರ. ಅದು ಟ್ರಕ್ಕಿಂಗು 3-4 ಕಿಲೋಮೀಟ್ರ್ ಇರ್ಬೋದು ನನ್ನ ಪ್ರಕಾರ. ಒಂದು 3-4 ಕಿಲೋಮೀಟ್ರ್ ಅಂತೂ ಇದೆ. ಜೊತೆಗೆ ಟ್ರಕ್ ಮಾಡೋದಷ್ಟು ಸುಲಭ ಅಲ್ಲ, ಅದು ತುಂಬಾ ಇದು ಅಂದರೆ ನಮ್ಮ ಏಜವ್ರು ಆದರೆ ಹೋಗ್ಬೋದು. ಅವ್ರ ಏಜವ್ರಿಗೆ ಮಂಡಿ ನೋವು, ಕಾಲು. ನನಗೇನೆ ಒಂದಿನ ಫುಲ್ಲು, ನೀವು ನಂಬ್ತೀರಾ, ಒಂದಿನ ಫುಲ್ಲು ಕಾಲು ಫುಲ್ಲು ಪೇಯ್ನ್ ಅಂತ ಅಂದ್ಬಿಟ್ಟು 2 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಕಾಲು ನೋವು ಅಂತ ಅಂದ್ಬಿಟ್ಟು. ಅಷ್ಟು ಸಿಕ್ಕಾಪಟ್ಟೆ ಪೇಯ್ನ್ ಆಗೋಯ್ತು. ಈ ಸಲನೇ ಈ ಥರ ಆಗಿದ್ದು, ಯಾಕೆ ಅಂತ ಗೊತ್ತಿಲ್ಲ. ಈ ಥರ ಆಯಿತು. ಬೇರೆ ಎಲ್ಲ ಎಂಜಾಯ್ ಮಾಡಿದ್ರು. 1 ಅವರ ಬೋಟ್ ರೈಡ್ ಅದೆಲ್ಲ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಗೋವಾ ಬೀಚೇ ಬರುತ್ತೆ ನನಗೆ, ಮಲ್ಪೆ ಬೀಚಲ್ಲೂ ಕೂಡ ಎಂಜಾಯ್ ಮಾಡಿದ್ರು. ಜೊತೆಗೆ ಸಿಗಂದೂರು ಹೋಗಿದ್ದೋ ನೋಡಿದ್ರಿ ಅದೆಲ್ಲನೂ. ಇನ್ನು ಟ್ರಿಪ್ದು ಕಾಸ್ಟ್ ಬಂದು ಎಷ್ಟು ಖರ್ಚಾಯಿತು, ನಾವು ಇಷ್ಟು ಜನ 10 ಮೆಂಬರ್ಸ್ ಹೋಗಿ ಬಂದಿದ್ದು ಅಂದರೆ ಕರೆಕ್ಟಾಗಿ 51,000 ರೂಪೀಸ್ ಆಯಿತು. 51,000 ರೂಪಾಯಿ ಖರ್ಚಾಯಿತು. ಅಂದರೆ ಎಲ್ಲ ಕಡೆನೂ ಚೆನ್ನಾಗಿತ್ತು. 51,000 ಕರೆಕ್ಟಾಗಿ ಖರ್ಚಾಗಿದ್ದು ನಮ್ಮ ದುಡ್ಡು. ಈ ಥರ ಇತ್ತು. ವರ್ಷದ ಮೊದಲೇ ಇಷ್ಟೆಲ್ಲನೂ ಖರ್ಚು ಮಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಕರ್ಕೊಂಡು. ನಾವು ಅಂದರೆ ಆಗಾಗ ಹೋಗ್ತಾನೆ ಇರ್ತೀವಿ. ಫ್ಯಾಮಿಲಿನೆಲ್ಲೂ ಈ ಥರ ಹೊರಗಡೆ ಜಾಸ್ತಿ ಮೊದಲೆಲ್ಲ ಹೋಗ್ತಾಯಿದ್ದೋ, ಈ ನಡುವೆ ಸ್ವಲ್ಪ ಕಡಿಮೆ, ಎಲ್ಲೂ ಕರ್ಕೊಂಡು ಹೋಗಿಲ್ಲ.
ಹಂಗಾಗಿ ಅವತ್ತಿಂದ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಇದ್ದು. ಸರಿ ಅಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ. ಪಾಪ ಬರ್ಡೇ ಕೂಡ ಇತ್ತಲ್ವ, ಆ ಬರ್ಡೇನೂ ಕೂಡ ತುಂಬಾ ಚೆನ್ನಾಗಾಯಿತು. ಬೇರೆ ಥರ ಎಲ್ಲ ಪ್ರತಿ ವರ್ಷ ಒಂದು ಬರ್ಡೇ ಒಂದೊಂದು ತಿಂಗಳು ಒಂದೊಂದು ವರ್ಷನೂ ಒಂದೊಂದು ಥರ ಚೇಂಜಸ್ ಇರ್ತಿತ್ತು. ಈ ವರ್ಷ ತುಂಬ ಅವನು ಲಕ್ಕಿ ಅಂತ ಅನಿಸುತ್ತೆ. ದೇವ್ರ ದರ್ಶನ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಅವನಿಗೆ ಹಾರ ಎಲ್ಲ ಹಾಕಿ ಇದೆಲ್ಲ ಮಾಡಿದ್ರು. ದೇವಸ್ಥಾನದಲ್ಲಿ ಅವನ ಆಸೆ ಅಂತ ಕೇಕ್ ಕಟ್ ಮಾಡ್ದ. ಅವ್ನು ಯಾವಾಗ್ಲೂ ಅಂತಿದ್ದ, ನಾನು ದೇವಸ್ಥಾನದ ಹತ್ರನೇ ಕೇಕ್ ಕಟ್ ಮಾಡಬೇಕಮ್ಮ ಅಂತ ಅಂದ್ಬಿಟ್ಟು ಕೇಳ್ತಿದ್ದ. ಅದೇ ಥರನೇ ಕೇಕ್ ಕೂಡ ಕಟ್ ಮಾಡ್ದ. ಒಳ್ಳೆ ದೇವ್ರ ದರ್ಶನ ಆಯಿತು. ಅಭಿಷೇಕ ಎಲ್ಲನೂ ಮಾಡಿಸಿದ್ದು. ವರ್ಷದ ಮೊದಲನೇ ದಿನ ಅಲ್ಲ, ಅದ್ರ ಹಿಂದಿನ ದಿನ. ಮೊದಲನೇ ದಿನ ಬಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿದ್ದು. ತುಂಬ ಒಂಥರ ಚೆನ್ನಾಗಿ ಈ ವರ್ಷ ರನ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ ಹೋಗ್ತಾ ಹೋಗ್ತಾ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅದ್ರ ಅಪ್ಡೇಟ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ತುಂಬ ವ್ಲಾಗ್ಸಲ್ಲಿ ತುಂಬ ನನ್ನ ಬಗ್ಗೆ ಹೊಸದಾಗಿ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಾ. ಇದಕ್ಕೆಲ್ಲ ನಾನೊಂದು ಅವಾಗಲೇ ಹೇಳ್ದಂಗೆ ಆಸ್ಕ್ ಮೀ ಎ ಕ್ವಶನ್ ಅಂತಂದ್ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ, ಬ್ಲಾಗ್ ಮಾಡ್ತೀನಿ. ಅದ್ರದ್ದೊಂದು ನೀವು ಕ್ವಶನ್ನ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಅದಿನ್ನೂ ಟೈಮ್ ಕೂಡ ಬಂದಿಲ್ಲ. ನೋಡೋಣ ಇದೇ ತಿಂಗಳಲ್ಲಿ ಆಸ್ಕ್ ಮೀ ಎ ಕ್ವಶನ್ ಅಂತ ಅಂದ್ಬಿಟ್ಟು ಒಂದು ಬ್ಲಾಗ್ನ ಶೇರ್ ಮಾಡ್ತೀನಿ. ನೀವು ಅದರಲ್ಲಿ ನಿಮಗೆ ಯಾವುದೇ ಕ್ವಶನ್ ನಿಮಗೆ ಕೇಳಬೇಕು ಅಂತ ಅವತ್ತಿಂದ ಅನಿಸಿರುತ್ತೆ, ಅಥವಾ ನೀವು ಕೇಳಿರೋ ಕ್ವಶನ್ ನಾನು ಯಾವುದಕ್ಕೆ ರಿಪ್ಲೈ ಮಾಡಿರಲ್ಲ, ಅದನ್ನು ಕೂಡ ಕೆಲವೊಂದಿಷ್ಟು ಕ್ವಶನ್ನ ಚೂಸ್ ಮಾಡ್ಕೊತೀನಿ. ತುಂಬ ರೆಸ್ಪಾನ್ಸ್ ಬರ್ತಿದೆ ಬ್ಲಾಗ್ಗಳಿಗೆಲ್ಲ, ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಇದೇ ಥರ ಕಂಟಿನ್ಯೂ ಮಾಡಿ. ನಾನು ಕೂಡ ಒಳ್ಳೊಳ್ಳೆ ಬ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸಾಂಬಾರು ಕೂಡ ಕೂಗಾಯಿತು, ಆಫ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮ ಆಂಟಿ ಬಂದರು. ತಿಂಡಿ ಎಲ್ಲ ತೆಗೆಸ್ಕೊಂಡು ಬಂದವನೇ. ಏನು ತೆಗೆಸ್ಕೊಂಡಿದ್ದೆ ಚಿನ್ನ? ಐಸು, ಚಾಕ್ಲೇಟು, ಜ್ಯೂಸು. ಸಾಕು ಅಷ್ಟೇ. ಇವರೆಲ್ಲ ಸ್ನಾನ ಮಾಡೋರೆ, ನಾನೇ ಮಾಡಿಲ್ಲ. ನನ್ನ ಮಗನೂ ಈಗ ಹೋಗಿ ಮಾಡ್ಕೊಂಡು ಬಂದವನೇ. ಮನೆ ತುಂಬ ನೋಡಿ ಕಾರ್ಗಳನ್ನೆಲ್ಲ ಹೆಂಗೆ ಜೋಡಿಸಿಟ್ಟವನೆ. ಏನು ರೀ ಇದೆಲ್ಲ? ಅದನ್ನು ತಂದು ಜೋಡಿಸ್ಬಿಟ್ಟವನಾಗಲೇ. ಯಾರು ಕೊಟ್ಟಿದ್ದು ಗಿಫ್ಟ್ ಅದೆಲ್ಲ? ಹಾಂ, ದೀಪ ಆಂಟಿ ಕೊಟ್ರಾ? ಈಗ ಯಾರೋ ಇದು 2 ಕಾರ್ ಗಿಫ್ಟ್ ಕೊಟ್ಟವ್ರು. ಅವ್ನು ಬರ್ತಡೇ ಲೇಟ್ ಗಿಫ್ಟು. ಅದನ್ನು ತಂದು ಜೋಡ್ಸಿ ಎಲ್ಲ ಜೋಡ್ಸಿ ಹಿಂಗೆ ಇಟ್ಟವ್ನು ಮನೆ ತುಂಬ. ಅಂಕಲ್ ಎಲ್ಲೋಯ್ತು? ಐಸೆಲ್ಲ ತೆಗೆಸ್ಕೊಂಡು ಬಂದವನಿಗೆ. ಕ್ರಯಾನ್ ಎಲ್ಲ ಗಿಫ್ಟ್ ಕೊಟ್ರಂತವ್ರು. ಕ್ರಯಾನ್ ಇದೊಂದಾ? ಇನ್ನೊಂದು ಇಟ್ಕೊಂಡಿದ್ನಲ್ಲ ಅವನು. ಈಗ ಏನೋ ಇಟ್ಕೊಂಡಿದ್ದಾನ ಅವನೇ. ಕ್ರಯಾನ್ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಇದು ತೆಗೆಸ್ಕೊಂಡು ಬನ್ನ. ಇದು ತಗೊಬರ್ಬೇಕು ತಾನೇ? ಇರ್ಲಿಲ್ಲ ಅಲ್ಲಿ. ಅದಕ್ಕೆ ನಿಮ್ಮ ಅಮ್ಮ ತಿನ್ನೋದು ಯಾವುದೋ ಒಂದೇ. ಹಾಂ, ಇದು ಒಂದೇ. ನಾನು ಇದು ಚೆನ್ನಾಗಿತ್ತಲ್ಲ, ಇದೆರಡು ಕೊಟ್ರಿ ಅಂತ. ಚೆನ್ನಾಗಿರ್ತೈತಿ. ಸ್ಪೂನ್ ಕೊಟ್ಟಿರಲ್ಲ, ಬಡ್ಡಿಬು ಸ್ಪೂನ್ ಇಲ್ವಾ? ಮೋದಿಬಿಟ್ಟು ಅದೇನು ತಿಂತಾ ಇದೆಯಾ? ಅದು ಜ್ಯೂಸ್ ತೆಗೆಸ್ಕೊಂಡ ಚೆನ್ನಾಗಿ ಕುಡಿ. ನಾಳೆಯಿಂದ ಸ್ಕೂಲ್ಗೆ ಇಡ್ತೀನಿ. ಇಸ್ಕಲ್ಲ ಅಜ್ಜಿ ಹತ್ರ. ಆ ಫ್ರಿಜ್ಜಲ್ಲಿ ಇಡು. ಫ್ರೆಂಡ್ಸ್, ನಮ್ಮ ಅತ್ತೆ ಮಾವ ಊಟ ಮಾಡ್ಕೊಂಡು ಹೋದ್ರು. ರಿಶಿ ಹೊಡಿದ್ಬಿಡ್ತೀನಿ. ಬಟ್ಟೆಗಳಂತೂ ನೋಡಿ, ಬೆಡ್ಶೀಟ್ ಗಿಡ್ಶೀಟ್ ಎಲ್ಲನೂ ಒಗ್ದಾಕಿದ್ದು. ಕಡ್ಜ ಹತ್ರ ಹೋಗ್ಬಾರ್ದು. ಇನ್ನೂ 2 ಬಕೆಟ್ ಐತೆ ಒಣಗಾಕೋದು. ಅದು ಒಣಗಿರೋದು ಬಟ್ಟೆ ಎಲ್ಲ ತೊಗೋಬೇಕು. ಇನ್ನೇನು ಬಿಸಿಲು ಹೋದ್ರೆ ಬಟ್ಟೆ ಎಲ್ಲ ಇದಾಗ್ಬಿಡುತ್ತೆ. ಕಡ್ಜ ನಾನಿಲ್ಲಿ ಟೆರೆಸ್ ಮೇಲೆ ಬರೋದೇ ಇಲ್ಲ, ಕಡಿಮೆ. ನೋಡಿ ಯಾವ ಥರ ಇದನ್ನ ಗಲೀಜು ಮಾಡಿ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಆಯ್ತು, ಹೋಗಲ್ಲ. ಇದು ಸಿಂಕ್ ಮಾಡಿಸಿದ್ದು. ಇಲ್ಲಿ ಏನಾದರೂ ನಾನ್ ವೆಜ್ ಕುಕ್ಕಿಂಗ್ ಮಾಡೋಕ್ಕೆ ಮೇಲ್ಗಡೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಸೆಟಪ್ ಮಾಡಿದ್ದು. ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಈ ಥರ ಇದೇನಂತಾರೆ ಗ್ರಾನೈಟಲ್ಲಿ ಈ ಥರ ಟೇಬಲ್ ಕೂಡ ಮಾಡಿಸಿದ್ದು. ತಿನ್ನೋಣ, ಇಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಮೇಲೆ ಬರೋದೇ ತುಂಬ ಕಡಿಮೆ. ಯಾವಾಗೋ ಒಂದು ಸಲ ಬರೋದಷ್ಟೇ. ನಾನು ತಿಂಗಳಲ್ಲಿ ಒಂದು 2 ದಿವಸ ಬರ್ತೀನಿ ಅಲ್ವೇನಮ್ಮ? 2 ದಿನನೇ ಬರೋದು ಡೌಟ್. ನಾನು ಬರೋದೇ ಇಲ್ಲ, ಮೇಲೆ ಹತ್ತೋದೇ ಇಲ್ಲ ನಾನು. ಬಟ್ಟೆ ಎಲ್ಲ ತಂದು ನಮ್ಮ ಅಮ್ಮ ಇಲ್ಲ ಆಂಟಿ ಒಣಗಾಕ್ತಾರೆ, ಎತ್ಕೊಬರ್ತಾರಲ್ಲ. ನಾನು ಏನಕ್ಕೂ ಬರೋಲ್ಲ, ಕಡಿಮೆ. ಇವತ್ತು ಹಾಗೆ ಬಂದೆ, ಹಂಗಾಗಿ ತೋರಿಸ್ತಿದ್ದೀನಿ ನೋಡಿ. ಇದೆಲ್ಲ ಕ್ಲೀನಾಗಿ ಇಟ್ಟಿದ್ದು. ಹಂಗೆ ಅವಾಗವಾಗ ಆ ಥರ ಇಡ್ತಾ ಇರ್ತೀವಿ. ನನ್ನ ಮಗನ ಬೈಕ್ ಅಂತೂ ಓಡಿಸೋದೆಲ್ಲ ಎಲ್ಲಿ ಬಿದ್ದೈತಿ. ಇದರದೇ ನಮ್ಮಮ್ಮ ನೋಡಿ ಮೇಲ್ಗಡೆ ಒಳ್ಳೆದೆಲೆ ಒಂಬಸವ್ರೆ. ಜೊತೆಗೆ ಮನಿ ಪ್ಲ್ಯಾಂಟು ಒಳ್ಳೆದಿಲ್ಲ ನೋಡಿ. ಮನಿ ಪ್ಲ್ಯಾಂಟ್ ಇಟ್ಟವ್ರೆ. ಗಾಳಿ ಬಿಡ್ತಾ ಜಾಸ್ತಿ. ಈಗ ಬೆಡ್ಶೀಟ್ ಎತ್ಕೊಂಡು ಹೋಗಿ ಬಂದೆ, ಬಿಸಿಲು ಹೊಂಟೋಗುತ್ತೆ ಅಂತ ನಮ್ಮಮ್ಮ ಬೆಡ್ಶೀಟನ್ನು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅಮ್ಮ, ಟ್ರಿಪ್ ಹೆಂಗಿತ್ತು? ಸಖತ್ತಾಗಿತ್ತಾ? ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಹೇಳು. ಬೇರೆ ಎಲ್ಲ ಇಷ್ಟ ಆಯ್ತಾ? 1 ಅವರ್ ಇಷ್ಟ ಆಯ್ತಾ? ನಮ್ಮಮ್ಮಂಗೆ ಕೋಲ್ಡು ಜಾಸ್ತಿ ಆಗಲ್ಲ, ಹಂಗಾಗಿ ಅವ್ರಿಗೆ ಹುಷಾರಿರಲಿಲ್ಲ. ಬೇರೆ ಎಲ್ಲ ಚೆನ್ನಾಗಿತ್ತು. ಅವ್ರಿಗೆಲ್ಲ ನಾನು ಆಗಲೇ ಹೇಳ್ದಂಗೆ ಕೊಡ್ಸಾದ್ರಿ ಟ್ರಕ್ಕಿಂಗ್ ಒಂದು ಅವ್ರು ಇಷ್ಟಪಡಲಿಲ್ಲ. ಬೇರೆ ಎಲ್ಲ ಇಷ್ಟಪಟ್ಟರು. ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್. ಇವಾಗ ಈವ್ನಿಂಗ್ ಅಂದರೆ ನೈಟ್ ಆಯಿತು ಆಲ್ಮೋಸ್ಟು. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ಹಾಗೆ ಒಂಚೂರು
ಫೇಸ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಆ್ಯಕ್ನಿ ಬಗ್ಗೆ ಹೇಳೋದಾದರೆ ಪಿಂಪಲ್ಸ್ ತೋರಿಸ್ತಾ ಇದ್ದೆ ಟ್ರೀಟ್ಮೆಂಟು ಬಟ್ ಒಂದು 100% ಅಲ್ಲಿ 30% ಆ ರಿಸಲ್ಟ್ ಐತೆ ಅಂತ ಹೇಳ್ಬೋದು. 100% ಅಲ್ಲಿ ಒಂದು 30% ರೆಡ್ಯೂಸ್ ಆಗಿದೆ ಪಿಂಪಲ್ಸ್ ಎಲ್ಲ. ಇನ್ನೂ 4 ಸಲ ಲೇಸರ್ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಬೇಕು. ಜೊತೆಗೆ ಇನ್ನೂ ಟ್ರೀಟ್ಮೆಂಟು 1 ಮಂತ್ ಟ್ರೀಟ್ಮೆಂಟ್ ಕೂಡ ಇದೆ. ಅದನ್ನು ಕೂಡ ತೊಗೊಂಡಾದಮೇಲೆ ಫೈನಲ್ ಯಾವ ಥರ ಕಂಪ್ಲೀಟ್ ನಂದು ಒಂದು ಪಿಂಪಲ್ಸ್ ಇಲ್ಲ ಮಾರ್ಕ್ ಇಲ್ಲ ಅಂತಂದಾಗ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ರಿವ್ಯೂನ ಕೊಡ್ತೀನಿ. ಫ್ಯಾನ್ ಹಾಕೋ. ಏಕೆ ಉರಿತದಾ? ಇಲ್ಲ, ನನ್ನ ಮಗ ಪಾಪ ಫ್ರೆಂಡ್ಸ್ ಅವನು ಒಂದು ಕ್ರೀಮು ನೈಟ್ ಕ್ರೀಮ್ ಹಚ್ಚಿದ ತಕ್ಷಣ ಫೇಸ್ ಎಲ್ಲ ಫುಲ್ಲು ಬೆಂಕಿ ಹಚ್ಚೋ ಥರ ಫೀಲಿಂಗು ಬಗ ಅಂತ ಉರಿತಾ ಇದ್ದ. ನಾನು ಹಚ್ಚಿದ ತಕ್ಷಣ ಹಿಂಗೆ 2 ಕೈಲೂ ಬೀಸ್ಕೊಂಡು ಫ್ಯಾನ್ ಹಾಕ್ಕೊಂಡು ಗಾಳಿ ಬೀಸೋದ್ರಲ್ಲಿ ಬೀಸಣಿಗೆಲ್ಲ ಇದ್ರಲ್ಲ ಆದ್ರೂ ಹಿಂಗೆ ಮಾಡ್ಕೊತಾ ಇರ್ತೀನಿ. ಅವನು ಅಷ್ಟೇ ಬಂದ್ಬಿಟ್ಟು ಅಮ್ಮ ಉರಿತಾಯ್ತಾ ಅಂತ ಅಂದ್ಬಿಟ್ಟು ಪಾಪ ಗಾಳಿ ಬೀಸ್ತಾರೆ. ಅದಕ್ಕೆ ಇವಾಗ ಕೇಳ್ತಾವನೆ, ನಾನು ಹಿಂಗೆ ಮಾಡಿದ್ನಲ್ವಾ ಉರಿತಾಯ್ತೇನೋ ಫ್ಯಾನ್ ಹಾಕಮ್ಮ ಅಂತ. ಈಗೇನು ಹಚ್ತಾರೆ ನನ್ನ ಕ್ರೀಮ್ನ ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಮೊದಲು ಅದನ್ನು ಹಚ್ಚಂಗಿಲ್ಲ 2 ಡೇಸು. ಈಗ ಜಸ್ಟ್ ನಾನು ಏನಪ್ಪ ಅಂತಂದರೆ ಇದೇನು ಮಾಡ್ತೀವಲ್ಲಪ್ಪ ಸನ್ಸ್ಕ್ರೀನು ಜೊತೆಗೆ ಮಾಯ್ಶ್ಚರೈಸರ್ ಕ್ರೀಮ್ ಅಷ್ಟೇ ಅಪ್ಲೈ ಮಾಡ್ತಾರೆ. ಜೊತೆಗೆ ಒಂದು ನೈಟ್ ಕ್ರೀಮ್ ಇದೆ, ಅದನ್ನು ಅಪ್ಲೈ ಮಾಡ್ತೀನಿ ಅಷ್ಟೇ. ಇವಾಗ ಬೇರೆ ಏನು ಹಚ್ತಾಯಿಲ್ಲ ಫೇಸ್ಗೆ ಅಂತ ಅಂದ್ಬಿಟ್ಟು ಇದೇನೇ ಜಾಸ್ತಿ ಆಯಿತು. ನೈಟು ಸನ್ಸ್ಕ್ರೀನ್ ನೀವು ಬಿಸಿಲಲ್ಲಿ ಹೋದರೆ ಮಾತ್ರ ಅಲ್ಲ, ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಹಂಗಾಗಿ ನೈಟ್ ಮಲಗೋಕ್ಕೆ ಮುಂಚೆನೂ ಸನ್ಸ್ಕ್ರೀನು ಅಪ್ಲೈ ಮಾಡಬೇಕು. ದಿನದಲ್ಲಿ 4 ಟೈಮ್ಸ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. 4 ಸಲ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಎಲ್ಲ ಫುಲ್ಲು ಟ್ಯಾನ್ ಆಗೋದು ಅಥವಾ ಇದು ಪ್ರಾಬ್ಲಮ್ಗಳಾಗುತ್ತೆ. ಹಂಗಾಗಿ ಇನ್ನು ಈ 2 ಕ್ರೀಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಇದು ಕೂಡ 2 ಡೇಸಿಂದ ಅಪ್ಲೈ ಮಾಡೋಕ್ಕಾಗಿಲ್ಲ, ನಾನು ಇದ್ದಾಗ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಇದ್ದಾಗ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಅವೆರಡು ಒಂದೇ ಸಪ್ರೇಟ್ ಹಚ್ಚಕ್ಕಾಗಲ್ಲ. ಎರಡನ್ನೂ ಮಿಕ್ಸ್ ಮಾಡಿ ಹಚ್ಬೇಕು. 2 ಕ್ರೀಮ್ನ ಮಿಕ್ಸ್ ಮಾಡಿ ನನ್ನ ಮಗನಿಗೆ ನನ್ನ ಫೇಸ್ ಮೇಲೆ ನನಗಿಂತ ಅವನಿಗೆ ಜಾಸ್ತಿ ಕನ್ಸರ್ನ್ ಗೊತ್ತಾ. ಒಂದು ಪಿಂಪಲ್ ಹಿಂಗೆ ಟಚ್ ಮಾಡೋಕ್ಕೆ ಬಿಡಲ್ಲ ಅವನು. ನಾನು ಅವಾಗವಾಗ ಮುಖ ಎಲ್ಲ ಕೀಳೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವರು ಬೈತಾರೆ. ನನ್ನ ಮಗನೂ ಅಷ್ಟೇ, ಅಮ್ಮ ಹಿಂಗೆ ಮಾಡೇನೆ ನೋಡಿ ನಿನ್ನ ಮುಖ ಎಲ್ಲ ಹಿಂಗೆ ಮಾಡ್ಕೊಂಡಿದ್ಯಾ, ಮಾಡ್ಕೊಂಬೇಡಮ್ಮ ಅಂತ ಇದು ಮಾಡ್ತಾನೆ. ಇನ್ನೊಂದು ಏನಪ್ಪ ಅಂದರೆ ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಅಥವಾ ಯಾರಾದ್ರೂ ಫೇಸ್ ಬಗ್ಗೆ ಇವಾಗ ಯಾವುದಾದ್ರೂ ಹೋಮ್ ರೆಮಿಡಿ ವಿಡಿಯೋಗಳನ್ನ ಕಳಿಸ್ತಾರಲ್ವಾ, ಹೋಮ್ ರೆಮಿಡಿ ವಿಡಿಯೋಗಳೇನಾದರೂ ಅವ್ನು ಶೇರ್ ಮಾಡಿರ್ತಾರೆ. ಅವನೇನಾದರೂ ಫೋನ್ ನೋಡಬೇಕಾದ್ರೆ ಆ ರೆಮಿಡಿ ವಿಡಿಯೋಸ್ ಏನಾದರೂ ಬಂದರೆ ಅಮ್ಮ ಅಪ್ಪನ ತೋರ್ಸಮ್ಮ, ಇದನ್ನು ತರಿಸ್ಕೊಂಡು ಹಚ್ಚಮ್ಮ, ಇದು ಹಚ್ಚಮ್ಮ ನೋಡಮ್ಮ ಅಂತ ಅಂದ್ಬಿಟ್ಟು ತೋರಿಸ್ತಾನೆ. ಆ ಥರ ಅವ್ನ ಕ್ಯಾರೆಕ್ಟರ್ ಅವರು. ನನ್ನ ಮಗ ಈ ಥರ ಇವಾಗ ಏನಪ್ಪ ಇವಾಗ ಅವನೇ ವಿಡಿಯೋ ಮಾಡ್ಕೊಡ್ತಾರೆ ನನಗೆ. ನಾನು ಮಾತಾಡ್ತಾನೆ ಬ್ಯಾಕ್ಗ್ರೌಂಡಲ್ಲಿ. ಫ್ರೆಂಡ್ಸ್ ನೋಡಿ ಕ್ರೀಮ್ ಎಲ್ಲ ಅಪ್ಲೈ ಮಾಡೋದು ನನ್ನ ಫೇಸ್ ಯಾವ ಥರ ಕಾಣಿಸ್ತಿದೆ ಅಂತ. ಇಳಿಚಿನ ಈ ಕಡೆ ಬಾಪು. ಕೂದಲೆಲ್ಲ ಆರಿಸ್ಬೇಕು. ನೈಟ್ ಹಿಂಗೆ ಮಲಗಿಬಿಟ್ರೆ ಬೆಳಗ್ಗೆ ತಲೆಭಾರ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಫೇಸ್ಗೆ ಏನು ಅಪ್ಲೈ ಮಾಡಲ್ಲ, ಜಸ್ಟ್ ಒಂದು ಲಿಪ್ ಬಾಮ್ ಅಪ್ಲೈ ಮಾಡಿ ರಿಷಿ ಒಂದು ಸ್ಟಿಕ್ಕರ್ ಏನಾದರೂ ಇಟ್ಕೊತೀನಿ ಅಷ್ಟೇ. ಫ್ರೆಂಡ್ಸ್ ನಮ್ಮ ಮನೆಯವ್ರು ನೋಡಿ ಕಲ್ಲಂಗಡಿ ಹಣ್ಣು ಪೂರ್ತಿ ತಂದರೆ ಎಲ್ಲ ವೇಸ್ಟ್ ಮಾಡ್ತೀವಿ, ಮತ್ತು ನೀಟಾಗಿ ಕಟ್ ಮಾಡಲ್ಲ, ಚೆನ್ನಾಗೂ ಇರಲ್ಲ ಅದು ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡು ಈ ಥರ ಇದಕ್ಕೆ ಹಾಕ್ಸ್ಕೊಂಡು ಬಂದವ್ರೆ. ಕವರಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಾಲ್ಟು ಪೇಪರ್ ಇಸ್ಕೊಂಬರ್ಬೇಕಿತ್ತು ಅವ್ರ ಹತ್ರ. ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ತಂದಿದ್ಯಾ? ತಗೊಂಡು ಬಂದಿದ್ದೆ. ಮನೆಯವ್ರು ಇದ್ದೆಲ್ಲ ನನ್ನ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಮನೇಲಿ ಸಾಲ್ಟ್ ಪೇಪರ್ ಹಾಕೋದು ಈ ಥರ ಟೇಸ್ಟೇ ಬರಲ್ಲ. ಯಾಕೆ ಚೆನ್ನಾಗಿರುತ್ತೆ ಇದೊಂಥರ. ನನಗಂತೂ ವಾಟರ್ ಮಿಲನ್ ಅಂದರೆ ಫೇವ್ರೇಟ್. ಮನೇಲಿ ತಿನ್ನೋಕ್ಕೆ ಬಿಡಲ್ಲ, ಕೆಮ್ಮಾಗುತ್ತೆ ಅಂದ್ಬಿಟ್ಟು ನೆಗಡಿ ಕೆಮ್ಮು ತಿನ್ಬೇಡ ಅಂತ ಇದು ಮಾಡ್ತಾರೆ. ಇವಾಗ ಚೆನ್ನಾಗಿ ತಿನ್ನೋದೆ. ರಿಷಿ ವಾಟರ್ ಮಿಲನ್ ಈ ಥರ ಹಾಕ್ಸ್ಕೊಂಡ್ಬಂದ್ಬಿಟ್ರೆ ಬೆಸ್ಟ್ ಅಲ್ವಾ. ಇವನಂತೂ ಮಸಾಲೆ ಪುರಿ ಬೇಕು ಅಂತ ಹಿಂಸೆ ಮಾಡ್ತಿದ್ದ. ಮಸಾಲೆ ಪುರಿನೂ ತಂದವ್ರೆ, ಹಾಕ್ಕೊಡ್ತೀನಿ ಇವಾಗ. ಮಸಾಲೆ ಪುರಿ ಹಾಕಿದ್ದೀನಿ. ರಿಷಿ ಅಂತೂ 3 ದಿನದಿಂದ ಕೇಳ್ತಾಯಿದ್ದ, ಕೊಡಿಸಿರ್ಲಿಲ್ಲ. ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ದು ಅಲ್ವಾ, ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಕೊಡಿಸಿರ್ಲಿಲ್ಲ. ಇವತ್ತು ಆಟ ಆಡ್ತಾವನೆ ಸ್ಕೂಲಿಂದ ಬಂದು. ಚಿನ್ನು ಇಷ್ಟನ ನಿನಗೆ? ನನಗೆ ಹಾಕು. ನಮಗೆ ವಾಟರ್ ಮಿಲನು, ರಿಷಿಗೆ ಬಂದು ಏನಪ್ಪ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದು ನೆನ್ನೆದು ಕಂಟಿನ್ಯೂ ಮಾಡಿದೆ ಸ್ವಲ್ಪ, ಇನ್ನು ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.